10ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ.ಬಿ.ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಚಾಪ್ಟರ್ 3.2 ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಮೈಸೂರು ಡಿವಿಷನ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇದು ರಿವೈಸ್ಡ್ 2024 ಪರಿಷ್ಕೃತ ಆವೃತ್ತಿ 2024ರ ಅಪ್ಡೇಟ್ನಂತೆ ಪ್ರಶ್ನೆ ಉತ್ತರಗಳನ್ನು ಕೊಡಲಾಗಿದೆ. 6ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳಿಗಾಗಿ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಮೊದಲ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದಕ್ಷಿಣ ಕನ್ನಡ ವಾಸ್ ಡಿವೈಡೆಡ್ ಇನ್ ದ ಇಯರ್ 1997. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಮತ್ತು ಇತರ ಜಿಲ್ಲೆಗಳನ್ನಾಗಿ ಮಾಡಿರ್ತಕ್ಕಂಥದ್ದು 1997ನಲ್ಲಿ. ಹಾಗೆ ದ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಆರ್ ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಮೈಸೂರು ಡಿವಿಷನ್. ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆಗಳು. ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಒನ್. ಅವರ್ ನ್ಯಾಷನಲ್ ಅನಿಮಲ್ ಈಸ್ ಟೈಗರ್. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. Next we go to see fourth one. Wild elephants are tamed using ಕೆಡ್ಡಾ ಟೆಕ್ನಿಕ್. ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಕೆಡ್ಡಾ ಎಂದು ಕರೆಯುತ್ತಾರೆ. Fifth one. The ಚಿಕ್ಕಮಗಳೂರು district in ಮೈಸೂರು division grows the more coffee. ಇಲ್ಲಿ ಮೈಸೂರು ವಿಭಾಗದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ. ನೆಕ್ಸ್ಟ್ 6ನೇದು. ರಿವರ್ ಕಾವೇರಿ ಆರಿಜಿನೇಟ್ಸ್ ಫ್ರಾಮ್ ತಲಕಾವೇರಿ ಇನ್ ಕೊಡಗು. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಕುದ್ಮುಲ್ ರಂಗಾರಾವ್ ಡೆಡಿಕೇಟೆಡ್ ಹಿಸ್ ಲೈಫ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ಟಚೇಬಲ್ಸ್. ಕುದ್ಮುಲ್ ರಂಗಾರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದರು. ದ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಇನ್ ಮೈಸೂರು. ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಮೈಸೂರು ದಸರಾ. 9. ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಡಿಸ್ಟ್ರಿಕ್ಟ್ಸ್ ಆಫ್ ಮೈಸೂರು ಡಿವಿಷನ್ ಹ್ಯಾವ್ ಪೋರ್ಟ್ಸ್. ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದರುಗಳಿವೆ. ನೆಕ್ಸ್ಟ್ ವಿ ಗೋ ಟು ಸಿ ದ ಸೆಕೆಂಡ್ ಕ್ವಶನ್. Answer the following questions in one sentence. The first question is, how many districts are there in Mysuru division? ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ? There are 8 districts in ಮೈಸೂರು division. 8 ಜಿಲ್ಲೆಗಳಿವೆ. How did the name ಮೈಸೂರು came into being? ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ. According to mythological stories, ಇಲ್ಲಿ ಇರ್ತಕ್ಕಂತಹ ಒಂದು ಪುರಾಣದ ಕಥೆಗಳಂತೆ ದ ಗಾಡೆಸ್ ಪಾರ್ವತಿ ಕಿಲ್ಡ್ ಮಹಿಷಾಸುರ ಇನ್ ದ ಫಾರ್ಮ್ ಆಫ್ ಚಾಮುಂಡೇಶ್ವರಿ. ಇಲ್ಲಿ ಪಾರ್ವತಿ ಅಂತಕ್ಕಂತಹ ದೇವತೆ ಚಾಮುಂಡಿಯ ಅವತಾರವನ್ನು ತಾಳಿ ಮಹಿಷಾಸುರನನ್ನು ಏನು ಮಾಡ್ತಾಳೆ ಅಂತಂದರೆ ಮರ್ದನ ಮಾಡ್ತಾಳೆ, ಕೊಲ್ತಾಳೆ. ಆ ಒಂದು ಕಾರಣಕ್ಕಾಗಿ ದ ಪ್ಲೇಸ್ ವೇರ್ ಮಹಿಷಾ ವಾಸ್ ಕಿಲ್ಡ್ ಬಿಕೇಮ್ ಮೈಸೂರು. ಎಲ್ಲಿ ಕೊಡಲಾಯಿತು ಅದು ಮೈಸೂರು ಆಗಿದೆ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 3. ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ 20ನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೇಮ್ ದ ಒಡೆಯರ್ ಕಿಂಗ್ ಹೂ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮೈಸೂರು ಕಿಂಗ್ಡಮ್ ಡ್ಯೂರಿಂಗ್ ಅರ್ಲಿ ಪಾರ್ಟ್ ಆಫ್ 20th century. ಕೃಷ್ಣರಾಜ ಒಡೆಯರ್. 4th. Who contributed to development of Mysuru kingdom during the part of 20th century. Question number 4. What name did the Britishers give to the coastal region of Karnataka? ಇಲ್ಲಿ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಅಂತ ಪ್ರಶ್ನೆ ಕೇಳಲಾಗಿದೆ. ದ ಬ್ರಿಟಿಷರ್ಸ್ ಗೇವ್ ಕೆನರಾ ನೇಮ್ ಟು ದ ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ. ಬ್ರಿಟಿಷರು ಕರಾವಳಿ ಪ್ರದೇಶಕ್ಕೆ ಕೆನರಾ ಎಂದು ಕರೆಯುತ್ತಿದ್ದರು. ಪ್ರಶ್ನೆ ನಂಬರ್ 5. ನೇಮ್ ಎನಿ 2 ಫೇಮಸ್ ರಿವರ್ಸ್ ಇನ್ ದಿಸ್ ಡಿವಿಷನ್. ಮೈಸೂರು ವಿಭಾಗದ 2 ಪ್ರಸಿದ್ಧ ನದಿಗಳನ್ನು ಹೆಸರಿಸಿರಿ. 2 famous rivers of this division are Kaveri, Hemavati, Harangi and Netravati. These are the famous rivers. Question number 6. Name the districts which receives heavy and low rainfall in this division.
ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಉಡುಪಿ, which receives heavy rainfall in this division. Mandya, which receives low rainfall in this division. Next we go to see the seventh one. Name any two minerals available in this division. ಈ ಒಂದು ಮೈಸೂರು ವಿಭಾಗದ ಯಾವ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಮೈಸೂರು ಡಿವಿಷನಲ್ಲಿ ದೊರೆಯುವಂತಹ ಎರಡು ಖನಿಜಗಳನ್ನು ಹೆಸರಿಸಬೇಕು ನಾವಿಲ್ಲಿ. ಟು ಮಿನರಲ್ಸ್ ಅವೈಲೇಬಲ್ ಇನ್ ದಿಸ್ ಡಿವಿಷನ್ ಆರ್ ಬಾಕ್ಸೈಟ್ ಆ್ಯಂಡ್ ಕ್ರೋಮೈಟ್. ನೆಕ್ಸ್ಟ್, ವಾಟ್ ಈಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ಪೀಪಲ್ ಇನ್ ದ ಕೋಸ್ಟಲ್ ಏರಿಯಾ? ಇಲ್ಲಿ ಮೈಸೂರು ವಿಭಾಗದಲ್ಲಿರ್ತಕ್ಕಂತಹ ಏನು ಜನರಿದ್ದಾರೆ ಕೋಸ್ಟಲ್ ಏರಿಯಾದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಅವರ ಒಂದು ಮುಖ್ಯ ಉದ್ಯೋಗ ಏನು ಅಂತಂದರೆ ಮೀನುಗಾರಿಕೆ. ದ ಮೇಜರ್ ಆಕ್ಯುಪೇಷನ್ ಆಫ್ ಪೀಪಲ್ ಇನ್ ದ ಕೋಸ್ಟಲ್ ಏರಿಯಾಸ್ ಇಸ್ ಫಿಶಿಂಗ್. ಕ್ವಶನ್ ನಂಬರ್ 9. ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾವು? ನೇಮ್ ಎನಿ ಟು ಫೇಮಸ್ ಫಾರೆಸ್ಟ್ ಏರಿಯಾಸ್ ಇನ್ ದಿಸ್ ಡಿವಿಷನ್. Two famous forest areas in this division are Bandipura, Nagarhole, Malai Mahadeshwara Betta. Next we go to see 10th one. Name any two tribal groups living in this division. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರು ಬರೆಯಿರಿ. Two tribal groups living in this region are ಕೊರಗ ಮತ್ತು ಮಲೆಕುಡಿಯ. Next we go to see the 11th one. Name any two bird and wildlife sanctuaries of this division. ಎರಡು ಪಕ್ಷಿಧಾಮ, ಎರಡು ವನ್ಯ ಮೃಗಧಾಮಗಳ ಹೆಸರನ್ನು ಬರೆಯಿರಿ. Two bird sanctuaries, ರಂಗನತಿಟ್ಟು bird sanctuary and Godavi and Kokkarebelluru bird sanctuaries. Two wildlife sanctuaries, ಎರಡು ವನ್ಯ ಮೃಗಧಾಮಗಳು, ಮೇಲುಕೋಟೆ wildlife sanctuary, Kaveri and the Pushpagiri wildlife sanctuaries. Next we go to see the name two national parks in this division. ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿರಿ. Two national parks of this division are Rajiv Gandhi Nagarhole National Park, Bandipura National Park. Name any 6 crops grown in this division. ಮೈಸೂರು ವಿಭಾಗದ 6 ಆಯ್ದ ಮುಖ್ಯ ಬೆಳೆಗಳನ್ನು ಹೆಸರಿಸಿರಿ. ಪ್ಯಾಡಿ, ರಾಗಿ, ಮೇಸ್, potato, sugarcane and cotton etc. are the main crops grown in this division. Next we go to see 14th one. Name any two irrigation projects in this division. ಬೆಂಗಳೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿಗೆ ಒದಗಿಸುವ ಎರಡು ನೀರಾವರಿ ಯೋಜನೆಗಳಾದವು. Two irrigation projects provided irrigation facility to the districts. They are Krishnarajasagara and Harangi and Hemavati. 15th one. Name any 3 major occupations in this division. ಮೈಸೂರು ವಿಭಾಗದಲ್ಲಿರುವ 3 ಮುಖ್ಯ ಉದ್ದಿಮೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮೇಜರ್ ಆಕ್ಯುಪೇಷನ್ ಆಫ್ ದಿಸ್ ಡಿವಿಷನ್ ಆರ್ pharmaceutical industries, coffee curing industries, food processing industries etc. are major occupations in this division. Next we go to see the next one. Write the name of the harvest festival celebrated in Kodagu. ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು? ಪುತ್ತೂರಿ ಹಬ್ಬ is the harvest festival celebrated in Kodagu. 17th. Where is Rangayana ರಿಪೋರ್ಟರಿ ಥಿಯೇಟರ್ ಬೇಸ್ಡ್ ಆಟ್ ಅಂತ ಕೇಳ್ತಾರೆ. ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾರೆ. ರಂಗಾಯಣ ರಿಪೋರ್ಟರಿ ಥಿಯೇಟರ್ ಬೇಸ್ಡ್ ಆಟ್ ಮೈಸೂರು ಸಿಟಿ, ಅದು ಮೈಸೂರು ನಗರದಲ್ಲಿದೆ. ನೇಮ್ ಎನಿ ಟು ಫೇಮಸ್ ಕನ್ನಡ ನಾವಲಿಸ್ಟ್ ಆಫ್ ದಿಸ್ ಡಿವಿಷನ್. ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರನ್ನು ಹೆಸರಿಸಿ. ಟು ಫೇಮಸ್ ಕನ್ನಡ ನಾವಲಿಸ್ಟ್ ಆಫ್ ದಿಸ್ ಡಿವಿಷನ್ ಶಿವರಾಮ ಕಾರಂತ, ಕೆ.ಎಸ್. ನರಸಿಂಹಸ್ವಾಮಿ. Question number 19. Which university in Mysore division has celebrated 100 years? ಮೈಸೂರಿನಲ್ಲಿನ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ. ಮೈಸೂರು ಯೂನಿವರ್ಸಿಟಿ ಇನ್ ಮೈಸೂರು ಡಿವಿಷನ್ ಹ್ಯಾಸ್ ಸೆಲೆಬ್ರೇಟೆಡ್ 100 years. ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದು ಬರುತ್ತೆ. Which is the name of the centers provide the health care in rural areas? ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು?
Rural sub-health centers in rural areas to provide the medical care in rural areas. Question number 21. Name any two good health indicators. ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿರಿ. So the two good health indicators are: this division has the lowest child mortality rates. The life expectancy of people is better. Name any two famous English novelists from Mysuru. Next, question number 22. ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ. English novelists from Mysuru division are Raja Rao of Hassan, R.K. Narayan. Next, 23. Name any two freedom fighters who fought against untouchability. ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣಾ ಚಳವಳಿ ತೊಡಗಿದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ. ಕುದ್ಮೂಲ್ ರಂಗಾರಾವ್ and Mangaluru and Tagaduru Ramachandra Rao dedicated their life for the upliftment of untouchables. Question number 24. What is Shravanabeлагula famous for? Shravanabeлагula famous for a monolith idol of Gammateshwara. Here is the last question, the 25th one. Name any four freedom fighters of Mysuru division. H.C. Dasappa, Yashodhara Dasappa, Karnal Sadashiva Rao and H.K. Veeranna etc. These are the four freedom fighters from Mysuru division. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.